ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಜ್ಯೋತಿಷ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಪರಿಹಾರ ಕ್ರಿಯೆ ಅಂತ ನೀವು ತಗೋಬೋದು ಅಥವಾ ರಾಜಕೀಯ ಅಂತ ತಗೋಬೋದು, ಏನು ಬೇಕಾದ್ರೂ ತಗೊಳ್ಳಿ. ಬಟ್ ನನ್ನ ಮಾತನ್ನು ದಯವಿಟ್ಟು ಗಮನವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇತ್ತೀಚೆಗಷ್ಟೇ ನಮ್ಮ ಕರ್ನಾಟಕ ಸರ್ಕಾರ ಉಚಿತ ಬಸ್, ಹೆಣ್ಣು ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಉಚಿತ ಬಸ್ ಸೇವೆಯನ್ನು ನೀಡಿದೆ. ಭಾಳಷ್ಟು ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಮಹಿಳೆಯರ ದಂಡೆ ಹರಿದು ಬರ್ತಾ ಇದೆ ಅನ್ನುವಂಥ ಒಂದು ನ್ಯೂಸನ್ನು ನಾನು ನೋಡಿದೆ. ನನಗೇನೋ ಹೇಳಬೇಕನ್ನಿಸ್ತು. ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ದೈವದ ಹತ್ರ ಫ್ರೀ ಬಸ್ಸು ಸಿಕ್ಕಿದಾಗ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆ ದೈವದ ಅನುಗ್ರಹ ನಮಗೆ ಆಗುತ್ತಾ ಅಲ್ವಾ? ಎರಡನೇ ವಿಷಯ, ನಾವು ಒಂದು ದೈವದ ಹತ್ರ ಹೋಗ್ತೀವಿ ಅಂದರೆ ಮನೆಯಿಂದ ದೈವದ ಹತ್ರ ಹೋಗಬೇಕು. ದೈವದ ಹತ್ರ ಒಂದು ದರ್ಶನವನ್ನು ಮಾಡಿದ ನಂತರ, ಆ ದೇವರ ಹತ್ರ ದರ್ಶನವನ್ನು ಮಾಡಿದ ನಂತರ ಮನೆಗೆ ಬರಬೇಕು. ಬಟ್ ಇಲ್ಲಿ ಎಷ್ಟೋ ಜನ ಬಂದ್ಬಿಟ್ಟು ಒಂದು ಫ್ರೀ ಬಸ್ಸು ಸೇವೆ ಸಿಕ್ತು ಅಂದ್ರೂ ಕೂಡಲೇ ಎಲ್ಲ ದೇವಸ್ಥಾನಗಳನ್ನು ಒಂದು ಟ್ರಿಪ್ಪು ರೂಪದಲ್ಲಿ ಸುತ್ತಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ದೈವದ ಅನುಗ್ರಹ ನಿಮಗೆ ಸಿಗುತ್ತಾ? ಇಲ್ಲ. ಅತಿಯಾದಂಥ ದೇವಸ್ಥಾನ, ಅತಿಯಾದಂಥ ಪೂಜೆ, ಅತಿಯಾದಂಥ ಪುರಸ್ಕಾರಗಳ ಇತ್ಯಾದಿಗಳನ್ನು ನಾವು ಮಾಡಿದಾಗ, ದಾನ ಧರ್ಮ ಇತ್ಯಾದಿಗಳನ್ನ ಮಾಡಿದಾಗ, ಅತಿಯಾಗಿ ನಾನು ಹೇಳ್ತಾ ಇರೋದು, ಮಾಡಿದಾಗ ಗುರು ಜಾತಕದಲ್ಲಿ ನಿರ್ಬಲನಾಗ್ತಾನೆ. ಅಂದರೆ ಏನು? ನಿಮ್ಮ ಸಂತಾನಕ್ಕೆ ಏನಾದರೂ ಸಮಸ್ಯೆಗಳು ಬರುವಂಥದ್ದು, ಸಂತಾನ ಅಭಿವೃದ್ಧಿ ಆಗದೇ ಇರುವಂಥದ್ದು, ಚೆನ್ನಾಗಿ ಓದ್ತಾ ಇರುವ ಸಂತಾನ ಸಡನ್ನಾಗಿ ಮಂದ ಆಗುವಂಥದ್ದು, ಚೆನ್ನಾಗಿದ್ದಂಥ ಸಂತಾನ ಸಡನ್ನಾಗಿ ನಮಗೆ ರಿವರ್ಸ್ ಆಗಿ ಎದ್ದು ನಿಲ್ಲುವಂಥದ್ದು, ಈ ರೀತಿಯಾದಂಥ ಸಮಯ ಅಥವಾ ಈ ರೀತಿಯಾದಂಥ ಜೀವನ ಅಥವಾ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ನೀವೇನಾದರೂ ಎದುರಿಸ್ತೀರಾ? ನಾನಿಲ್ಲಿ ಕೊಟ್ಟಿರುವಂಥ ಈ ಆಪರ್ಚುನಿಟಿ ಏನಿದೆಯೋ ಇದನ್ನು ಉಪಯೋಗಿಸಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಸಮಸ್ಯೆಗೆ ಬಂದಂಥ ದೈವ, ನನ್ನ ಸಮಸ್ಯೆಯನ್ನು ಪರಿಹಾರ ಮಾಡಿದಂಥ ದೇವರ ಹತ್ರ ಫ್ರೀ ಬಸ್ಸು ಸಿಕ್ಕಿದಾಗ ಮಾತ್ರನೇ ನಾನು ಹೋದಾಗ ನನಗೆ ಆ ದೇವರ ಅನುಗ್ರಹ ಎಷ್ಟರ ಮಟ್ಟಿಗೆ ಸಿಗುತ್ತೆ? ಸರಿ, ಇನ್ನೊಂದು ವಿಷಯ, ತುಂಬ ಜನರಿಗೆ ಗೊತ್ತಿಲ್ಲದಿರೋ ವಿಷಯ. ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಕಾರ್ಯ ಆಗೋದಿಲ್ಲ. ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಕಾರ್ಯ ಆಗುತ್ತೆ. ಕೆಲವೊಂದು ದೇವಸ್ಥಾನಗಳಿಗೆ ನಾವು ಹೋದಾಗ ನಮ್ಮ ಕಾರ್ಯ ವ್ಯತಿರಿಕ್ತವಾಗುತ್ತೆ, ಉಲ್ಟಾಗುತ್ತೆ. ನಿಮ್ಗೆ ಅನಿಸ್ಬೋದು ಇದೇನಿದು ಹೊಸ ವಿಷಯ. ಹೌದು, ಯಾವುದಾದ್ರೂ ದೇವಸ್ಥಾನಗಳಿಗೆ ನೀವು ಹೋದಾಗ ನಿಮ್ಮ ಕಾರ್ಯ ಆಗತ್ತೆ, ಇಂಥ ದೇವಸ್ಥಾನಕ್ಕೆ ಹೋಗಿ ಇಂಥ ಅಭಿಷೇಕ ಇತ್ಯಾದಿಗಳನ್ನ ಮಾಡಿ ಅಂತ ಹೇಳುವಂಥ ನಮ್ಮವರೇ ನಾವೇ ನಿಮಗೆ ಹೇಳ್ತೀವಿ. ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಆಗ್ತಾ ಇರುವಂಥ ಕೆಲಸ ಕಾರ್ಯಗಳೆಲ್ಲ ಉಲ್ಟಾ ಆಗಿರ್ತದೆ. ಬೇಕಾದ್ರೆ ಇಲ್ಲಿ ಎಷ್ಟು ಜನ ಇದ್ದೀರಾ ಯೋಚನೆ ಮಾಡಿ ನೋಡಿ. ಹೌದು, ನಾನು ಆ ಟೈಮಲ್ಲಿ ಕರೆಕ್ಟಾಗಿ ಈ ದೇವಸ್ಥಾನಕ್ಕೆ ಹೋಗಿದ್ದೆ, ಫಸ್ಟ್ ಟೈಮ್ ಹೋಗಿದ್ದೆ, ಹೋಗಿ ಬಂದ್ರ ಮೇಲೆ ನಂದು ಕೆಲಸ ಅರ್ಧದಲ್ಲಿ ನಿಂತೋಯ್ತು, ನನ್ನ ಕೆಲಸ ಇದ್ದ ಉಲ್ಟಾ ಆಯಿತು. ಏನಾದರೂ ಯೋಚನೆ ಮಾಡಿ ನೋಡಿದ್ದೀರಾ? ಇದು ತುಂಬ ಜನರಿಗೆ ತಲೆಗೆ ಓಡಿರಲ್ಲ. ಯಾವುದೇ ದೇವರ ಹತ್ರ ಹೋದರೂ ನಮ್ಗೆ ಒಳ್ಳೇದಾಗುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಇದು ತಪ್ಪು, ಇದು ತಪ್ಪು. ಈ ಥರ ಬರಲ್ಲ. ಇದನ್ನು ಯಾವತ್ತೂ ನೆನ್ಪಿಟ್ಕೊಳ್ಳಿ. ಈಗ ನಿಮಗೆ ಸಂಬಂಧವಲ್ಲದ ಅಥವಾ ನಿಮಗೆ ಒಳಿತನ್ನು ಮಾಡದ ದೈವದ ದರ್ಶನಕ್ಕೆ ಉಚಿತ ಸಿಕ್ತು ಅಂತ ಏನಾದರೂ ನೀವು ಹೋದರೆ ನಿಮಗೆ ತೊಂದರೆ ಖಚಿತ. ಅರ್ಥ ಆಯ್ತಲ್ವಾ? ಸೊ ದಯವಿಟ್ಟು ಇದನ್ನು ನೀವು ಬೇರೆ ವಿಷಯಕ್ಕೆ ಬಳಸ್ಕೊಳ್ಳಿ. ನಾವು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಇಲ್ಲಿ ರಾಜಕೀಯ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ. ಕೊಟ್ಟಿದ್ದು ತಪ್ಪು ಅಥವಾ ಸರಿ ಅನ್ನೋದ್ರ ಬಗ್ಗೆ ಮಾತಲ್ಲ. ನಮ್ಮದು ಬರೀ ದೈವದ ವಿಚಾರದಲ್ಲಿ ನಾವು ಮಾತಿರ್ತದೆ. ಸೊ ದೈವ ಸ್ವತಃ ದುಡಿಮೆನಲ್ಲಿ, ಸ್ವಂತ ದುಡಿಮೆನಲ್ಲಿ ನೀವಾಗಿ ನೀವು ಹೋಗಿ ಅಲ್ಲಿ ನಿಮ್ಮಿಂದ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನ ದುಡ್ಡು ಹಾಕಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ನೀವು ಬರೀ ಹೋದರೆ ಸಾಕು. ಎಲ್ಲವನ್ನ ಆತನೇ ನೀಡಿದ್ದಾನೆ. ಆತನಿಗೆ ನೀವು ಏನು ನೀಡೋಕ್ಕೆ ಸಾಧ್ಯ? ನಾವು ಏನೂ ನೀಡೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಯಾವುದೇ ದೇವರಿಗೆ ನಾವಿಂದ ಏನೂ ನೀಡೋಕ್ಕೆ ಸಾಧ್ಯ ಇಲ್ಲ. ಏನೆಲ್ಲ ನೀಡಿದಾರೋ ಇದೆಲ್ಲ ಏನಿದೆಯೋ ಎಲ್ಲ ಅವ್ರದ್ದೇ, ಅವರೇ ನೀಡಿರೋದು. ಅವ್ರಿಗೆ ಮತ್ತೆ ನಾವು ನೀಡಿದ್ರೆ ಅದೊಂದು ಏನು ಅರ್ಥ ಆಗುತ್ತೆ? ಸೊ ಅಲ್ಲಿ ಹೋಗಿ ನೀವೇನೋ ದೊಡ್ಡದಾಗಿ ಮಾಡಿ ಅಂತ ಹೇಳಲ್ಲ. ಕನಿಷ್ಠ ಪಕ್ಷ ಹೋಗುವಂಥದ್ದು ಬರುವಂಥದ್ದಾದರೂ ಅಲ್ಲಿ ನೀವು ವಿನಿಯೋಗಿಸುವಂಥ ಹಣ ನಿಮ್ಮ ಸ್ವ ಸಂಪಾದನೆ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಇದೊಂದು ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ನ ತಗೊಂಡು ಇದನ್ನು ಬೇರೆ ರೀತಿಯಾಗಿ ತಿದ್ದುವಂಥವ್ರು ಯಾರೇ ಇರ್ಬೋದು, ಅಥವಾ ನಾನು ಹೇಳಿರೋ ವಿಚಾರದಲ್ಲಿ ನಿಮಗೇನಾದರೂ ಮನಸ್ಸಿಗೆ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಬಟ್ ಗುರುಭಕ್ತಿ ಜ್ಯೋತಿಷ ಕೇಂದ್ರ ದೈವದ ವಿಚಾರಕ್ಕೆ ಬಂದಾಗ ಈ ರೀತಿ ಮಾಡೋದು ತಪ್ಪು ಅನ್ನೋದನ್ನು ನಮಗನ್ನಿಸ್ತು. ನಾವು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇದಕ್ಕೆ ಉತ್ತರ ಅಥವಾ ಇದು ಸರಿಯೋ ತಪ್ಪು ಅನ್ನೋದು ನಿರ್ಧರಿಸುವಂಥವರು ನೀವೇ ಆಗಿರ್ತೀರ. ಎಲ್ರಿಗೂ ಒಳ್ಳೆಯದಾಗಲಿ.